ಮಾಧ್ಯಮ ಮಿತ್ರರಿಗೆ ಸ್ವಾಗತ. ನಾನಿನ್ನ ಬಿಡಲಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅನಂತ್ ನಾಗ್ ಲಕ್ಷ್ಮಿಯವರ ಒಂದು ಐಕಾನಿಕ್ ಫಿಲ್ಮು ಸುಮಾರು 35-40 ವರ್ಷಗಳ ಹಿಂದೆ ಬಂದು ಭಾಳ ಯಶಸ್ವಿ ಕಂಡಂಥ ಸಿನಿಮಾ. ಈ ಸಿನಿಮಾಗೆ ನಾವು ನಾನಿನ್ನ ಬಿಡಲಾರೆ ಅಂತ ಹೆಸರಿಡೋದಕ್ಕೆ ಮೂಲತಃ ಕಾರಣ ಕಥೆನೇ. ಏಕೆಂದರೆ ಇದೊಂದು ರಿವೆಂಜ್ ಸ್ಟೋರಿ, ಒಂದು ಭೂತದ ಸ್ಟೋರಿ. ಸೊ ಆ ಕಾರಣಕ್ಕಾಗಿ ನಾನಿನ್ನ ಬಿಡಲಾರೆ, ಮತ್ತು ನಮಗೆ ಸ್ವಲ್ಪ ಅದರದ್ದು ಅಡ್ವಾಂಟೇಜ್ ಸಿಗ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಕೂಡ ನಾನಿನ್ನ ಬಿಡಲಾರೆ ಅಂತ ಹೆಸರಿಟ್ಟಿರೋದು. ಬಟ್ ಆ ಹಳೆ ಸಿನಿಮಾಗೂ ಈ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ. ಇದು ಕಂಪ್ಲೀಟಾಗಿ ಹೊಸ ಕತೆ. ಮೇಯ್ನಾಗಿ ಈ ಸಿನಿಮಾಗೆ ನಾನಿನ್ನ ಬಿಡಲಾರೆ ಅನ್ನೋದು ಭಾಳ ಆ್ಯಪ್ಟ್ ಅನಿಸಿದ್ರಿಂದ ನಾವು ಈ ಸಿನಿಮಾಗೆ ಈ ಟೈಟ್ಲನ್ನು ಇಟ್ಟಿದ್ದೀವಿ. ಜೊತೆಗೆ ಈ ಸಿನಿಮಾ ನಾವು ಶುರು ಮಾಡಿದಾಗ ಯಾವ್ಯಾವ ಆರ್ಟಿಸ್ಟ್ಗಳನ್ನ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ವೋ ಆ ಆರ್ಟಿಸ್ಟ್ಗಳೆಲ್ಲ ಭಾಳ ಅತ್ಯುತ್ಸಾಹದಿಂದ ತುಂಬ ಕೋಆಪ್ರೇಟಿವ್ ಆಗಿ ನಮಗೆ ಡೇಟ್ಸ್ ಕೊಟ್ಟು, ಇಲ್ಲ ಮಾಡೋಣ, ಕತೆ ಕೇಳಿದ ತಕ್ಷಣ ತುಂಬ ಚೆನ್ನಾಗಿದೆ, ನಾವು ಇದ್ರ ಪಾರ್ಟ್ ಆಗ್ತೀವಿ ಅಂತ ಹೇಳಿದ್ದು ನಮಗೆ ತುಂಬ ಹುಮ್ಮಸ್ಸು ಬಂತು. ಹಾಗೆ ಈಗಿನ ನ್ಯೂ ಜನ್ರೇಷನ್ ಮ್ಯೂಸಿಕ್ ಡೈರೆಕ್ಟರ್ ವಾಸುಗಿ ವೈಭವ್ ಕೂಡ ಈ ಸಿನಿಮಾಗೆ ಪಾರ್ಟ್ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ನಾನು ಹೆಚ್ಚು ಸಿನಿಮಾ ಕತೆ ಬಗ್ಗೆ ಏನು ಹೇಳೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಇದನ್ನು ನೀವು ತೆರೆ ಮೇಲೆ ನೋಡಿ ಆನಂದಿಸಿ. ಇವತ್ತಿನ ದಿವಸ ಕನ್ನಡ ಸಿನಿಮಾ ತುಂಬ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ. ಅಂದರೆ ಸಿನಿಮಾ ಮಾಡಿದವರೇ ಸಿನಿಮಾ ನೋಡಬೇಕು ಅನ್ನೋ ಪರಿಸ್ಥಿತಿ ಆಗಿಬಿಟ್ಟಿದೆ. ಇದಕ್ಕೆ ಕಾರಣಗಳು ಹಲವಾರು. ನನ್ನ ಪ್ರಕಾರ ನಾವು ಸಿನಿಮಾನಲ್ಲಿ ಗಟ್ಟಿ ಕತೆ ಮಾಡೋದನ್ನು ಮತ್ತು ಒಂದು 10 ಭಾಷೆ ಸಿನಿಮಾ ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ, ಅದ್ರ ಮಧ್ಯೆ ನಮ್ಮ ಮಾರ್ಕೆಟಿಂಗಲ್ಲಿ ನಮ್ಮ ಸಿನಿಮಾನ ತಲುಪಿಸೋದ್ರಲ್ಲಿ ಸೋಲ್ತಾ ಇದ್ದೀವಿ. ಇದೆರಡು ಕನ್ನಡ ಸಿನಿಮಾಕ್ಕೆ ಬಹಳವಾಗಿ ಕಾಡ್ತಾ ಇರೋ ವಿಷಯಗಳು. ನಮ್ಮ ಮಾರ್ಕೆಟಿಂಗ್ ಸರಿ ಆಗ್ತಾ ಇಲ್ಲ, ಯಂಗರ್ ಜನ್ರೇಷನ್ಗೆ ನಾವು ಜಾಸ್ತಿ ತಲುಪ್ತಾ ಇಲ್ಲ. ಜೊತೆಗೆ ಒಂದು ಗಟ್ಟಿ ಕಥೆಯನ್ನು ಮಾಡಿಕೊಂಡು ಜನ ಥಿಯೇಟ್ರಿಗೆ ಬಂದು ನೋಡುವಂಥ ಕತೆಗಳನ್ನ ನಾವು ಮಾಡ್ತಾ ಇಲ್ಲ. ಸೊ ಇದೆರಡೂ ಪ್ರಯತ್ನನ ನಾವು ಈ ಸಿನಿಮಾ ಮೂಲಕ ಮಾಡಬೇಕು ಅಂತ ಹೊರಟಿದ್ದೀವಿ. ಅಂದರೆ ಇದರಲ್ಲಿ ಒಂದು ಗಟ್ಟಿ ಕತೆ ಇದೆ, ಜೊತೆಗೆ ಇದರ ಮಾರ್ಕೆಟಿಂಗ್ ಕೂಡ ಅದ್ಭುತವಾಗಿ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ 14 ಭಾಷೆಯ ಸಿನಿಮಾಗಳ ಜೊತೆ ಕಾಂಪೀಟ್ ಮಾಡಬೇಕಾದ ಏಕೈಕ ರಾಜ್ಯ ಕರ್ನಾಟಕ ಮತ್ತು ಬೆಂಗಳೂರು. ಅದ್ರ ಮಧ್ಯೆ ನಾವು ಗೆಲ್ಲಬೇಕು ಅಂದರೆ ನಮಗೆ ಅತ್ಯಂತ ಶ್ರಮ ಹಾಕಿ ಸಿನಿಮಾ ಮಾಡಬೇಕಾಗಿದೆ. ಆ ಶ್ರಮ ಹಾಕಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಭರವಸೆಯಿಂದ, ಒಂದು ಆಸೆಯಿಂದ ನಾವು ಈ ಸಿನಿಮಾನ ಇದನ್ನು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಬಂದು ತಾವೆಲ್ಲರೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಧನ್ಯವಾದ. ಈಗ ಅಶೋಕ್ ಕೆಣಿಯವರು ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಂತರ ಆರ್ಟಿಸ್ಟ್ಗಳು ಅವರವರ ಇದನ್ನು ಹಂಚ್ಕೋತಾರೆ. ಥ್ಯಾಂಕ್ ಯು. ಶೂಟಿಂಗು ಇದು 35 ದಿವಸ ಒಂದು ಶೆಡ್ಯೂಲು ಹೊಸನಗರದಲ್ಲಿ ನಡೆಯುತ್ತೆ, ಶಿವಮೊಗ್ಗ ಹತ್ರ ಹೊಸನಗರ. ಸೊ ಇವರೆಲ್ಲ ಮಾತಾಡಿದ್ಮೇಲೆ ನಾನು ಮತ್ತೆ ಸಿನಿಮಾ ಬಗ್ಗೆ ಹೇಳ್ತೀನಿ ಎಲ್ಲೆಲ್ಲಿ ಏನೇನು ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.